ನಮಸ್ಕಾರ, ಇನ್ಸ್ಟಾಭೂಮಿಗೆ ಸ್ವಾಗತ. ನಾನಿವತ್ತು ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮ ಹತ್ರ ಬಂದಿದ್ದೀನಿ. ನೀವೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಿದ್ರೆ ನಾನೀಗ ಹೇಳುವಂಥ ಒಂದು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಲಿಲ್ಲ ಅಂತಂದರೆ ಫ್ಯೂಚರ್ನಲ್ಲಿ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ. ಒಂದು ಪ್ರಾಪರ್ಟಿ ಲೋನಲ್ಲಿದೆಯಾ, ಸೇಲ್ ಟ್ರಾನ್ಸಾಕ್ಷನ್ಸ್ ಕ್ಲಿಯರ್ ಆಗಿದೆಯಾ, ಕೋರ್ಟ್ನಲ್ಲಿ ಏನಾದರೂ ಕೇಸ್ ಇದೆಯಾ, ಓನರ್ ಗ್ಯಾರಂಟಿನಾ, ಇದೆಲ್ಲ ಗೊತ್ತಾಗೋದು ಒಂದು ಸಿಂಗಲ್ ಡಾಕ್ಯುಮೆಂಟ್, ಅದೇ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದರೆ EC. ಇದಕ್ಕೆ ಮುಂಚೆ ನಿಮಗೆ EC ಅನ್ನೋದು ಒಂದು ಕೇಳಿರ್ಬೋದು ಅಥವಾ ಒಂದು ಬೇಸಿಕ್ ನಾಲೆಜ್ ಇರ್ಬೋದು. ಆದರೆ ಈ ವಿಡಿಯೋದಲ್ಲಿ ನಾನು EC ಅಂತ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ EC ಯಾವುದು, ECನಲ್ಲಿ ಏನು ಡೀಟೇಲ್ಸ್ ಇರುತ್ತೆ, ಆನ್ಲೈನ್ನಲ್ಲಿ EC ಹೇಗೆ ಅಪ್ಲೈ ಮಾಡೋದು, ಫಾರ್ಮ್ 15, 16 ಮತ್ತು 17 ಏನು ಡೀಟೇಲ್ಸ್ ಕೊಡುತ್ತೆ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ECನಲ್ಲಿ ಏನು ಡೀಟೇಲ್ಸ್ನ ಚೆಕ್ ಮಾಡಬೇಕು. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ EC ಅಂತ ಅಂದರೆ ಒಂದು ಪ್ರಾಪರ್ಟಿ ಮೇಲೆ ಫೈನಾನ್ಷಿಯಲ್ ಅಥವಾ ಲೀಗಲ್ ಬರ್ಡನ್ ಇದೆಯೋ ಇಲ್ವೋ ಅಂತ ಹೇಳಿ ತೋರಿಸೋ ಗೌರ್ಮೆಂಟ್ ಡಾಕ್ಯುಮೆಂಟ್. ಈ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ, ಓನರ್ಶಿಪ್ ವೆರಿಫಿಕೇಷನ್ನ ಹೇಳುತ್ತೆ, ಲೋನ್ಸ್ ಇದ್ದರೆ ಅದರಲ್ಲಿ ಮೆನ್ಷನ್ ಆಗಿರುತ್ತೆ, ಲೀಗಲ್ ಸೇಫ್ಟಿ ಕೊಡುತ್ತೆ, ಮತ್ತು ಹೋಮ್ ಲೋನ್ ಮಾಡ್ಕೊಳ್ಬೇಕಿದ್ರೆ ECನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರೋದು ECನಲ್ಲಿ ಯಾವ ಫಾರ್ಮ್ ಇದೆ ಅಂತ ಹೇಳಿ. ಅದರಲ್ಲಿ ಮೊದಲಿಗೆ ಫಾರ್ಮ್ 15 ಪ್ರಾಪರ್ಟಿ ಮೇಲೆ ಯಾವುದೇ ಟ್ರಾನ್ಸಾಕ್ಷನ್ ಆಗಿದ್ರೆ ಕ್ಲಿಯರ್ ಆಗಿ ತೋರಿಸುತ್ತೆ. ನೆಕ್ಸ್ಟ್ ಫಾರ್ಮ್ 16 ಇದು ನಿಲ್ EC ಅಂತ ಹೇಳ್ತಾರೆ. ಅಂದರೆ ನಾವು ಸೆಲೆಕ್ಟ್ ಮಾಡಿರೋಂಥ ಡ್ಯೂರೇಷನ್ನಲ್ಲಿ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತ ಅಂದರೆ ಫಾರ್ಮ್ 16 ಮುಖಾಂತರ ನಿಲ್ EC ಜನ್ರೇಟ್ ಆಗುತ್ತೆ. ಮತ್ತು ಫಾರ್ಮ್ 17 ಅನ್ನೋದು ಪ್ರಾಪರ್ಟಿಯ ಡೀಟೇಲ್ಡ್ ಎಕ್ಸ್ಟ್ರಾಕ್ಟ್ ಕೊಡುತ್ತೆ. ಸೊ ಈ ಫಾರ್ಮ್ 17ನಲ್ಲಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇರುತ್ತೆ, ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ನೇಮ್ಸ್ ಇರುತ್ತೆ, ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇರುತ್ತೆ, ಹಾಗೆ ಡಾಕ್ಯುಮೆಂಟ್ ನಂಬರು ಕೂಡ ಸ್ಪೆಸಿಫೈ ಆಗಿರುತ್ತೆ. ನೆಕ್ಸ್ಟ್, ನೀವು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ನ ಹೇಗೆ ತಗೋಬೋದು ಅಂತಂದರೆ, ಕರ್ನಾಟಕ ಕಾವೇರಿ ಆನ್ಲೈನ್ ಪೋರ್ಟಲ್ ಸರ್ವಿಸ್ ಮುಖಾಂತರ ಅಪ್ಲೈ ಮಾಡಿ ತಗೊಳ್ಬೋದು. ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ, ಮೊದಲಿಗೆ ಕಾವೇರಿ ಪೋರ್ಟಲ್ ಲಾಗಿನ್ ಮಾಡಬೇಕು, ನಂತರ ಅದರಲ್ಲಿ EC ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು, ನಂತರ ಪ್ರಾಪರ್ಟಿ ಡೀಟೇಲ್ಸ್ನ ಎಂಟರ್ ಮಾಡಿ ಯಾವ ಡ್ಯೂರೇಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ಆದ ನಂತರ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಸೊ ನೀವು ಪೇಮೆಂಟ್ ಕನ್ಫರ್ಮೇಷನ್ ಮಾಡಿದ್ಮೇಲೆ ನೆಕ್ಸ್ಟ್ 24 to 48 ಅವರ್ಸ್ನಲ್ಲಿ EC ಡೌನ್ಲೋಡ್ ಮಾಡ್ಬೋದು. ಸೊ EC ಅಂತ ಅಂದರೆ ಪ್ರಾಪರ್ಟಿ ಬೈ ಮಾಡೋದಕ್ಕೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ. ಆದರೆ EC ಜೊತೆಗೆ ಟೈಟಲ್ ವೆರಿಫಿಕೇಷನ್, ಮದರ್ ಡೀಡ್ ವೆರಿಫಿಕೇಷನ್, ಖಾತಾ ವೆರಿಫಿಕೇಷನ್, ಲೇಔಟ್ ಅಪ್ರೂವಲ್ ಮತ್ತು ಲೀಗಲ್ ಒಪಿನಿಯನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮಗೆ ಡಾಕ್ಯುಮೆಂಟ್ ಸ್ಕ್ರೂಟ್ನಿ, ಲೀಗಲ್ ವೆರಿಫಿಕೇಷನ್, ಅಗ್ರಿಮೆಂಟ್ ಡ್ರಾಫ್ಟಿಂಗ್ ಮತ್ತು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಸಪೋರ್ಟ್ ಬೇಕಾದರೆ ಇನ್ಸ್ಟಾಭೂಮಿ ಟೀಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಬಗ್ಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಪ್ರಾಪರ್ಟಿ ತಗೊಳ್ಬೇಕು ಅಂತ ಇರೋವಂಥ ನಿಮ್ಮ ಫ್ರೆಂಡಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.